ಇವತ್ತು ನಾನು ಮಾಡಿರೋ ಕೆಲಸಕ್ಕೆ ನನಗೊಂದು ಅವಾರ್ಡ್ ಸಿಕ್ಕದ್ರಿ. ಈ ಅವಾರ್ಡ್ ನೀವು ನೋಡ್ಬೇಕಂದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಬೇಕಾಗ್ತದೆ. ಇವತ್ತು ನಾನು ಬೆಳಗ್ಗೆ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ತುಸಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ರೀ. ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡೆ, ಪಟ ಅಂತ ಜಲ್ದಿ ಕೆಲಸ ಮಾಡ್ಕೋಬೇಕು. ಇನ್ನೂ ಎಕ್ಸ್ಟ್ರಾ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಾನು ಈ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದು ಅಡುಗೆಯನ್ನು ಮಾಡಿಕೊಂಡೆ, ರೈಸ್ ಮಾಡಿದೆ, ಪಲ್ಯ ಮಾಡಿದೆ, ಸಾಂಬಾರು ಮಾಡಿದೆ. ಹಾಗೆ ಇನ್ನೂ ನೈಟ್ ಮಾಡಿರೋ ಸಾಂಬಾರು ಕೂಡ ಉಳಿದಿತ್ತು. ಚಪಾತಿ ಕೂಡ ಮಾಡಿಕೊಂಡೆ. ಚಪಾತಿ ಲಾಸ್ಟಿಗೆ ಒಂದು ಉಳಿದಿತ್ತು. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಎಲ್ಲ ಮುಗಿಸ್ಕೊಂಡು ಈ ಚಪಾತಿ ಎಲ್ಲ ಬಿಸಿ ಮಾಡಿ ತೆಗೆದಾದ್ಮೇಲೆ ಮತ್ತು ಸಾಂಬಾರು ಕೂಡ ಬಿಸಿ ಮಾಡೋಕ್ಕಾಯ್ತು ನನಗೆ. ಸಾಂಬಾರು ಒಂದು ಬಿಸಿ ಮಾಡ್ಕೊಂಡು ತೆಗೆದ್ರೆ ಮುಗೀತು. ಇವತ್ತು ನಾನು ಮಾಡಿರುವಂಥ ಕೆಲಸಕ್ಕೆ ನಮ್ಮ ಮನೆ ಸಿಕ್ಕಾಪಟ್ಟೆ ದೊಡ್ಡ ಒಂದು ಅವಾರ್ಡ್ ಕೊಟ್ಟರೆ. ಮತ್ತು ಹಾಗೆ ಏನಪ್ಪ ಅಂತಂದ್ರೆ ನನ್ನ ಕೆಲಸಗಳು ಹೆಂಗಿತ್ತು ನಿಮಗೆಲ್ಲರಿಗೂ ತುಂಬ ಉಪಯೋಗ ಆಗುವಂಥ ವಿಡಿಯೋ. ಹೆಣ್ಮಕ್ಳಿಗೆಲ್ಲ ಇದೇ ಥರ ಆಗೋದು. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡೋದ್ರಿಂದ ಒಬ್ಬೊಬ್ರಿಗೆ ಒಂದೊಂದು ಥರ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಲವೊಬ್ಬೊಬ್ರು ಕೆಲಸಗಳನ್ನ ನೋಡಿಕೊಂಡು ಕಲ್ತ್ಕೊತೀನಿ. ಅವ್ರು ಮಾಡೋ ರೀತಿ ಮಾಡಿದ್ರೆ ನನಗೂ ಕೂಡ ಈಸಿ ಆಗ್ತದೆ ಕೆಲಸಗಳು, ಅಂದ್ರೆ ಜಲ್ದಿ ಮುಗಿತಾವ. ಇವಾಗ ನಾವೇನು ಮಾಡ್ತೀವೋ ಇನ್ನೊಬ್ಬರು ಸ್ವಲ್ಪ ಜಲ್ದಿ ಮಾಡೋರು ಇರ್ತಾರೆ, ನನಗಿನ್ನ ಕೆಲಸ ಫಾಸ್ಟ್ ಮಾಡೋರು ಇರ್ತಾರೆ. ಅವ್ರದ್ದು ನೋಡಿ ನಾನು ಕಲ್ತಾಗ ಏನಾಗ್ತೈತಿ, ನನಗೂ ಕೆಲಸ ಈಸಿ ಆಗ್ತದೆ. ಹಂಗಾಗಿಬಿಟ್ಟು ನಾನೇನು ಮಾಡ್ದೆ, ಮತ್ತು ನೀವು ಕೂಡ ಕೆಲವೊಂದೊಂದು ಕಲಿಬೋದು ಅಂತ ಅಂದ್ಕೊಂಡು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಮೇಯ್ನಾಗಿ ನನಗೆ ಸಿಕ್ಕಿರುವಂಥ ಗಿಫ್ಟು ನಿಮಗೂ ಸಿಗಬೇಕು. ನೀವು ಕೂಡ ಈ ರೀತಿ ಇದೆಯಾ ಇಲ್ಲ ಅಂತ ನಮಗೂ ಹೇಳಿ, ಯಾಕಂದರೆ ನಿಮಗೂ ಈ ಥರ ಗಿಫ್ಟ್ ಸಿಗುತ್ತದ ನಿಮ್ಮ ಮನೆಯಲ್ಲಿ ಏನಂತ ತಿಳಿಸ್ವಿ. ಅದಕ್ಕಾಗಿ ಎಲ್ಲ ಅಡುಗೆಗಳನ್ನ ಮುಗಿಸಿ ಪಾತ್ರೆಗಳೆಲ್ಲ ತೊಳೆದಾಕಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು, ಗ್ಯಾಸ್ ಎಲ್ಲ ಫಸ್ಟೇ ಒರೆಸಿದ್ದೆ. ಗ್ಯಾಸ್ ಕಟ್ಟಿ ಒರೆಸ್ಬೇಕಾಗಿತ್ತು. ತೊಳೆದಿರುವಂಥ ಸಿಂಕೆಲ್ಲ ಒರೆಸಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡೆ. ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಕಸ ಗುಡಿಸ್ಬೇಕಾಗಿತ್ತು. ಕಸ ಅಲ್ಲೇ ಬಿದ್ದಿತ್ತು, ಎಲ್ಲನೂ ಮನೆ ತುಂಬ ಕಸ ಆಗಿಬಿಟ್ಟಿತ್ತು. ಯಾಕಂದ್ರೆ ಬೆಳಗ್ಗೆ ಅಡುಗೆ ಮಾಡಿದ್ಮೇಲೆ, ನಾಷ್ಟ ಮಾಡಿದ್ಮೇಲೆ, ಈ ಬಾಂಡೆ ಎಲ್ಲ ತೊಳೆದ್ಮೇಲೆ ಎಷ್ಟು ಕೆಲಸ ಇರ್ತೈತಲ್ರಿ. ಹಂಗಾಗಿ ಆ ಕಸ ಎಲ್ಲ ಹುಡುಗಿ ಹೊರಗೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು. ನೀವು ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡೋದು ಅಂದರೂ ಸುಮ್ಮನೆ ಆಗೋದಿಲ್ಲ. ಹೊರಗೋಗಿ ದುಡಿದ್ರೇ ದುಡಿಮೆ ಅಲ್ಲ, ಮನೆಯಲ್ಲೂ ಎಷ್ಟೊಂದು ಕೆಲಸಗಳು ಮಾಡ್ತಿರ್ತೀವಿ, ಆದರೆ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಅಲ್ಲಿದ್ದಾದ್ಮೇಲೆ ಅದು ಕಸ ಎಲ್ಲ ಗುಡಿಸಿ ಆದಮೇಲೆ ಸಿಕ್ಕಾಪಟ್ಟೆ ಬಟ್ಟೆ ಕೂಡ ಇದ್ದು ರೀ. ಸಿದ್ಧಾರ್ಥನ ಬಟ್ಟೆ ಇದ್ದು. ಭಾಗ್ಯ ಹಾಕ್ಕೊಂಡಿರೋ ಟೀ ಶರ್ಟ್ ಎಲ್ಲಿ ಇಟ್ಟಿದ್ದಳು ಅಂತ ನಾನು ಹುಡುಕಿ ತೆಗ್ದಿದ್ದೀನಿ. ಇವತ್ತು ಒಂದೆರಡು ಟೀ ಶರ್ಟ್ ಸಿಕ್ತು, ಬಿಸಾಕ್ಬಿಟ್ಟು ಹಂಗೆ ಹೋಗ್ಬಿಟ್ಟವ್ರೆ. ಅದನ್ನೆಲ್ಲ ತೆಗೆದು ಆಚೆ ತೊಗೊಂಬಂದು, ಇನ್ನು ಸಿದ್ಧಾರ್ಥನ ಬಟ್ಟೆಗಳಿದ್ದು, ನಂದು ಸ್ವಲ್ಪ ಹೋಗೋ ಬಟ್ಟೆ ಇತ್ತು, ಅದೆಲ್ಲ ಏನು ಮಾಡಿದೆ, ನೀರು ಬಿಟ್ಟು ಸಾಬೂನು ಪುಡಿ ಹಾಕಿ ಬಟ್ಟೆ ಎಲ್ಲ ನೆನೆಸಕ್ಕೆ ಹಾಕಿದೆ. ಕೈಲಿನ ಒಗಿಬೇಕಂತ ಐಡಿಯಾ ಮಾಡ್ಕೊಂಡು ನಾನೇನು ಮಾಡಿದ್ರೆ ನೆನೆಸಿದ್ದೀನಿ. ಗೊತ್ತಿಲ್ಲ ಮುಂದಕ್ಕೆ ಏನಾಗ್ತದೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇವೆಲ್ಲ ಚೆಕ್ ಮಾಡಿ ಬೇರೆ ಹಾಕಬೇಕು. ಕಿಸೆ ಇದ್ರೆ ಅದಕ್ಕೊಂದು ಏನಾದರೂ ಕಿಸೆದಾಗ ಇಟ್ಟಿರ್ತಾರೆ, ಕಾಗದ ಇಟ್ಟಿರ್ತಾರೆ ಅಥವಾ ರೊಕ್ಕ ಇಟ್ಟಿರ್ತಾರೆ ಅಂತ. ಸಿದ್ಧಾರ್ಥನ ಕಿಸೆ ಸಿಗೋದು ಚೀಟಿಗಳು, ಯಾಕಂದ್ರೆ ಏನಾದರೂ ಬರ್ಕೊಂಡಿದ್ದು ಅದು ಇದು, ಏನಾದರೂ ಹುಡುಗರು ಕೊಟ್ಟಿರೋದು ಬರಹಗಳು, ಏನಾದರೂ ಒಂದು ಗೊತ್ತಿಲ್ಲದೆ ಇರೋ ಚೀಟಿಗಳನ್ನ ಇಟ್ಕೊಂಡಿರ್ತಾನೆ. ಇಲ್ಲಾಂದ್ರೆ ಖಾಲಿ ಇರ್ತೈತೆ ಅಷ್ಟೇ, ಏನೂ ಇರಲಿಲ್ಲ. ಹಂಗೆ ಏನು ಮಾಡಿದೆ, ಎಲ್ಲವನ್ನು ಸಾಬೂನು ಪುಡಿ ಹಾಕಿ ನೆನೆಸಿಟ್ಟು ಹೊರಗೆ ಬಂದೆ. ಹೊರಗೆ ಬಂದಾದಮೇಲೆ ಮತ್ತೆ ಇಲ್ಲೊಂದು ಕೆಲಸ ರೀಪ್ಪ, ಇದು ತುಂಬ ದಿನದಿಂದ ಪೆಂಡಿಂಗ್ ಉಳಿದಿರೋ ಕೆಲಸ ಇದು. ಇವರೆಲ್ಲ ಊರಿಗೆ ಹೋದ್ಮೇಲೆ ಮಾಡಬೇಕಾಗಿತ್ತು. ಅವ್ರು ಊರಿಗೆ ಹೋಗಿದ್ಮೇಲೂ ಇಲ್ಲಿವರೆಗೂ ಇಟ್ಕೊಂಡು ಕೂತ್ಕೊಂಡಿನಿ. ಯಾಕಂದ್ರೆ ಎಲ್ಲರಿದ್ದಾಗ ಏನಾಗ್ಬಿಡ್ತಿದ್ರು, ಅವರೊಬ್ರು ಕೈ ಹಾಕಿ ಇವ್ರೊಬ್ರು ಕೈ ಹಾಕಿ ನಮ್ಮ ಮನೆ ಹೆಂಗೆ ಅಂತಂದ್ರೆ ತಿಪ್ಪಿ ಥರ ಆಗ್ಬಿಟ್ಟಿತ್ತು. ಬಟ್ಟೆ ಎಲ್ಲ ನಂದೆಲ್ಲೈತೋ, ಭಾಗ್ಯಂದೆಲ್ಲೈತೋ, ಸಿದ್ಧಾರ್ಥಂದೆಲ್ಲೈತೋ ಹುಡ್ಕೋ ಥರ ಇತ್ತು. ಆದ್ರೂ ಅವಾಗ ಜೋಡಿಸ್ತಾನೆ ಇರ್ತೀವಿ, ಆದ್ರೂ ಈ ರೀತಿ ಆಗಿರ್ತದೆ. ಹಂಗೆ ಎಲ್ಲ ಬಟ್ಟೆಗಳನ್ನ ಜೋಡಿಸ್ಕೋಬೇಕಾಗಿತ್ತು. ಬಟ್ಟೆಗಳನ್ನ ಜೋಡಿಸ್ಕೊಳಕತ್ತೀನಿ. ಅಷ್ಟು ಮಂದಿದು ಸಪ್ರೇಟಾಗಿ ಮಾಡ್ಕೋಬೇಕು. ನೀವು ಎಷ್ಟೇ ಸಪ್ರೇಟ್ ಮಾಡಿಡ್ರಿ, ಎಷ್ಟೇ ನೀಟಾಗಿ ಜೋಡಿಸಿಡ್ರಿ, ಮತ್ತು ನಾಳೆ ಸಾಯಂಕಾಲ ಆಗೋಷ್ಟರಲ್ಲೇ ಬಟ್ಟೆ ಮತ್ತೆ ಹೆಂಗಿರಬೇಕೋ ಹಾಗೆ ಇರ್ತಾವೆ. ನಮ್ಮ ಮನೆ ಪರಿಸ್ಥಿತಿನ ಅಥವಾ ನಿಮ್ಮ ಮನೆಯೋ ಪರಿಸ್ಥಿತಿ ಇದೇ ಥರ ಇದೆ ಅಂತ ಕಮೆಂಟ್ ಮಾಡಿರಿ. ಈಗ ಇದಿಷ್ಟೇ ಅಲ್ರಿ, ನಮ್ಮ ಬಟ್ಟೆ ಅಷ್ಟೇ ಸಪ್ರೇಟ್ ಮಾಡೋದಲ್ಲ, ಅವ್ರ ಬಟ್ಟೆ ಕೂಡ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿರ್ತೀನಿ. ನನ್ನ ನೈಟಿಗಳು, ಲಂಗಗಳು ಮತ್ತು ಡ್ರೆಸ್ಸು ಮತ್ತು ಸಿಂಗಲ್ ಟಾಪ್ಗಳು, ಸಿಂಗಲ್ ಪ್ಯಾಂಟ್ಗಳು ಏನಾದರೂ ಇದ್ದರೆ ಅದು ಕೂಡ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿರ್ತೀನಿ. ಬೇಕಾಗದಾಗ ಪಟ್ನೆ ಕೈ ಸಿಗ್ತಾವೆ ಅಂತ ಹೇಳ್ಬಿಟ್ಟು. ಬೇಕಾದಾಗ ಮತ್ತೆ ಹುಡ್ಕಾಕ್ ಹೋಗ್ತೀವಲ್ರಿ, ಪ್ಯಾಂಟ್ ಎಲ್ಲಿ ಇರ್ತಿತ್ತೋ, ಟಾಪ್ ಎಲ್ಲಿ ಇರ್ತಿತ್ತೋ, ವೇಲೆಲ್ಲಿ ಇರ್ತಿತ್ತೋ ಗೊತ್ತೇ ಆಗೋದಿಲ್ಲ, ಮತ್ತೆ ಸಿಗೋದಿಲ್ಲ ಅದು. ಇವಾಗೆಲ್ಲ ಹಿಂಗೆ ನೀಟಾಗಿ ಜೋಡಿಸಿಟ್ಟಿರ್ತೀನಿ, ಮತ್ತು ಅದು ಹಾಕೋ ಟೈಮಲ್ಲಿ ಹುಡ್ಕಾಕ್ ಹೋಗ್ತೀನಿ, ಸಿಗೋದೇ ಇಲ್ಲ. ಹಾಗೆ ಇವ್ರು ಐರನ್ ಮಾಡಿ ಬಟ್ಟೆ ನೀಟಾಗಿ ಜೋಡಿಸಿಟ್ಟಿರ್ತಾರೆ. ಅವ್ರು ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ ಒಂದು 2-3 ಪ್ಯಾಂಟ್ಗಳನ್ನ ಇಲ್ಲಿ ಇಟ್ಟಾರೆ. ಇಲ್ಲೇ ಹುಡುಕಿದ್ರು 3-4 ಸತಿ. ನಾನು ಅಲ್ಲೇ ಹುಡುಕಿದೆ 3-4 ಸತಿ, ಆದರೂ ಆ ಬಟ್ಟೆ ಸಿಗಲಿಲ್ಲ. ಇವತ್ತು ನೋಡಿದ್ರೆ ಅಲ್ಲೇ ಅದೇ ಜಾಗದಲ್ಲಿ ಆ ಬಟ್ಟೆಗಳದ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಸಪ್ರೇಟಾಗಿ ಆ ಬಟ್ಟೆಗಳನ್ನ ಜೋಡಿಸಿದೆ. ಸಿದ್ಧಾರ್ಥನ ಬಟ್ಟೆ ಸ್ವಲ್ಪ ಸಪ್ರೇಟಾಗಿತ್ತು, ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಟ್ಟೆ. ಹಾಗೆ ಮತ್ತು ಇವ್ರ ಬಟ್ಟೆ ಕೂಡ ಸಪ್ರೇಟಾಗಿತ್ತು, ಅದನ್ನು ಸಪ್ರೇಟಾಗಿ ಮಾಡಿಕೊಂಡು ಅಂಗಿನ ಈ ರೀತಿ ಆರಾಮಾಗಿ ನಾವು ಮಡ್ಚ್ಕೊಬೋದು ನೋಡಿರಿ. ಈಸಿಯಾಗಿ ಶರ್ಟ್ನ ಮಡ್ಚ್ಕೊಳಕ್ಕಾಗ್ತದೆ. ಯಾಕಂದ್ರೆ ತೆಳಗೆ ಹಾಕಿ ಹಿಂಗೆ ಮಾಡೋಷ್ಟರಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತೈತಿ. ಈ ರೀತಿ ಬಟ್ಟೆನ ಮಡ್ಚ್ಕೊಬೋದು. ಇದು ಎಲ್ಲಿ ಕಲ್ತ್ನಪ್ಪ ಅಂತಂದ್ರೆ, ನಾನು 3 ದಿವಸ ಕೆಲ್ಸಕ್ಕೆ ಹೋಗಿದ್ದೀನಿ ರೀ ಬಟ್ಟೆ ಅಂಗಡಿಯಾಗ. ಅದು ನಿಮ್ಮ ಜೊತೆಗೆ ಇಲ್ಲಿವರೆಗೂ ಶೇರ್ ಮಾಡ್ಕೊಂಡಿಲ್ಲ. ಹಂಗಾಗ್ಬಿಟ್ಟು ಹೋಗಿದ್ನಲ್ಲ, ಅಲ್ಲಿ ಕಲ್ತ್ಕೊಂಡೆ ಈ ಥರ ಬಟ್ಟೆಗಳನ್ನೆಲ್ಲ ಮಡ್ಚೋದು. ಜಲ್ದಿ ಕೆಲಸಗಳನ್ನ ಆಗ್ತದೆ. ಹಾಗೆ ಒಂದೊಂದು ಕಡೆ ಹೋದಾಗ ಒಬ್ಬೊಬ್ರದ್ದು ನೋಡಿ ಕಲಿಬೋದು. ನನಗೂ ಬಟ್ಟೆ ಮಡ್ಚೋದು ಗೊತ್ತಿರಲಿಲ್ಲ. ಆ ಬಟ್ಟೆ ಅಂಗಡಿಯಾಗ ಅವರೆಲ್ಲ ಮಡ್ಚೋದು ನೋಡಿಬಿಟ್ಟು ನಾನು ಕಲ್ತ್ಕೊಂಡೆ. ಹಾಗೆ ಒಬ್ಬರಿಂದ ಒಬ್ರು ಕೆಲಸಗಳನ್ನ ಕಲ್ತ್ಕೊಂಡು ಫಾಸ್ಟಾಗಿ ಮಾಡೋದು.
ಈ ರೀತಿ ಬಟ್ಟೆಗಳನ್ನ ಎಲ್ಲನೂ ಫೋಲ್ಡ್ ಮಾಡಿ ಇಟ್ಟೆ. ನೀವು ನೋಡೋರು ಅನ್ಬೇಕು, ಏನಾದರೂ ದೊಡ್ಡವ್ರು ಹಿರಿಯರಾಗಲಿ ಅಥವಾ ಗಂಡು ಮಕ್ಕಳಾಗಿ ಹೇಳ್ತಿರ್ತಾರೆ, ಇದು ಒಂದು ಕೆಲಸನ, ಈ ರೀತಿ ಕೆಲಸಗಳನ್ನ ಇದ್ರೂ ಒಂದು ಕೆಲಸ ಅಂತ ಯಾರಾದರೂ ಅಂತ ಹೇಳ್ಬಿಟ್ಟು. ಆದ್ರೆ ಏನು ಮಾಡಿದ್ರಿ, ನಾವಿರೋ ಪರಿಸ್ಥಿತಿಗೆ ಈಗಿನ ಕಾಲದಾಗ ಇದೇ ಕೆಲಸಗಳು ಜಾಸ್ತಿ ಆಗ್ಬಿಡ್ತಾವೆ. ನಮ್ಗೆ ಹಂಗಾಗೈತಿ. ಇದನ್ನೆಲ್ಲ ಬಟ್ಟೆ ಕ್ಲಿಯರ್ ಮಾಡಿದ್ದಾದ್ಮೇಲೆ ಹೊರಗಡೆ ಬಂದೆ. ವೇಸ್ಟ್ ಬಟ್ಟೆಗಳನ್ನ ಒಂದು ಸ್ವಲ್ಪ ಇತ್ತು, ಆ ವೇಸ್ಟ್ ಬಟ್ಟೆಗಳನ್ನ ಎಲ್ಲ ಎತ್ಕೊಂಡು ಬಂದಿದ್ದೀನಿ ಹೊರಗೆ ಇಡ್ಬೇಕಂತೇಳಿ. ಅದನ್ನೆಲ್ಲ ಎಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ಟೆ. ಇನ್ನು ಕೆಲವು ಬಟ್ಟೆಗಳದಾವ್ರಿ, ನಿಮ್ಗೆ ತೋರಿಸ್ತೀನಿ ನಾನು. ಈ ಮಿಷಿನ್ ಮೇಲೆ ನೋಡ್ರಿ ಎಷ್ಟೊಂದು ಬಟ್ಟೆ ಅದಾವು. ಹಾಗೆ ಈ ಬಟ್ಟೆನ ಈ ರೀತಿ ಎಲ್ಲ ನಾನು ಮಡಚಿ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ಕ್ಲೀನಾಗಿ ಮಡಚಿ ಇಟ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು 4 ದಿನದ ತೋರಿಸ್ತೀನಿ ಹೆಂಗಾಗಿರ್ತದೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಮಾಡೋದ್ರಾಗ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ನಮಗಂತೂ ಸ್ವಲ್ಪ ಟೈಮ್ ಬೇಕಲ್ರಿ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡ್ತಾನೆ ಇರ್ತೀವಿ. ಆದರೆ ಸ್ವಲ್ಪ ಕುತ್ಕೊಳ್ಳೋದು ನಮಗೂ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಹಾಗಾಗ್ಬಿಟ್ಟು ನನಗೆ ಅದು ಮಾಡೋಷ್ಟರಲ್ಲೇ ಸುಸ್ತಾಗ್ಬಿಡ್ತು. ಯಾಕಂದ್ರೆ ಮೈಯಾಗ ಸ್ವಲ್ಪ ಬ್ಲಡ್ ಕಮ್ಮಿ ಇರೋದ್ರಿಂದ ತುಂಬ ವೀಕ್ ಆಗಿಬಿಟ್ಟೈತಿ ಮನುಷ್ಯ. ದೇಹ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಹೊತ್ತು ನೀರು ಕುಡ್ದು ಕುತ್ಕೊಳ್ಳೋಣ ಅಂದ್ರೆ ತಲೆನೂ ತಿರುಗೋಯ್ತು, ಚೇರು ಹಿಂದಕ್ಕೆ ಹೋಯ್ತು. ಒಂಥರ ಭಯ ಆಗ್ಬಿಡ್ತು, ಬಿದ್ದುಬಿಟ್ನೇನಂತ ಹೇಳ್ಬಿಟ್ಟು. ಅದೆಲ್ಲ ನೀರು ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ವಾತಾವರಣ ಅಂತೂ ಸಖತ್ತಾಗಿತ್ತು ರೀ. ನೀವು ವಾತಾವರಣ ನೋಡ್ಬೋದು. ಈ ಕಡೆ ನಿಮಗೆ ತೋರಿಸ್ತೀನಿ ನಾನು. ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡಿದ್ದಾದ್ಮೇಲೆ ಈ ಕಡೆ ನಾನು ಸ್ವಲ್ಪ ನೋಡಿದೆ. ಹಂಗೆ ಹೊರಗಡೆ ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು. ಇವತ್ತಿನ ವಾತಾವರಣ ಹೆಂಗಿತ್ತಪ್ಪ ಅಂದ್ರೆ ಇದು ಇದ್ದಿದ್ದಿಲ್ಲ, ಬಿಸಿಲು ಆರಾಮ್ ತಂಪಾಗೆ ಒಂದು ಸುಳಿಗಾಳಿ ಇತ್ತು ರೀ, ಸಣ್ಣಗೆ ಅಷ್ಟೇ. ಅದು ಸಖತ್ತಾಗಿ ಗಾಳಿ ಇತ್ತು. ಅಲ್ಲೊಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿದೆ. ಅದಾದಮೇಲೆ ಇದು ಊರಿಂದ ಬಂದಾಗ ತೊಗೊಂಬಂದಿರೋ ಬ್ಲೌಸ್ ರೀ ಇದು. ಏನಂದ್ರೆ ಈ ಸಿಲ್ವರ್ ಕಲರ್ ಬ್ಲೌಸು, ರೆಡಿಮೇಡ್ ಬ್ಲೌಸ್ ತೊಗೊಂಡೆ. 3,500 400 ರೂಪಾಯಿ ಕೊಟ್ಬಿಟ್ಟು. ನನ್ನ ಹತ್ರ ಸಿಲ್ವರ್ ಬ್ಲೌಸ್ ಇಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ತೊಗೊಂಬಂದು ಸ್ಟಿಚ್ ಮಾಡಿ ಇಡ್ಬೇಕಂತ ಮಿಷಿನ್ ಮೇಲೆ ತಂದು ಇಟ್ಟಕ್ಕೆ ಒಯ್ದು ಆ ಬಾಕ್ಸ್ನಾಗ ಹಾಕಿ, ಅದ್ರ ಬಿಟ್ಟು ಮತ್ತೊಂದು ಬಾಕ್ಸ್ನ ಹಾಕಿ ತಳದಾಗ ಹೋಗಿತ್ತು ರೀ. ಮತ್ತು ಆ ಬಾಕ್ಸ್ಗಳೆಲ್ಲ ಗಿರ್ನಿ ಹತ್ರ ಇರೋ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಅದೆಲ್ಲ ತೆಗೆದಾಗ ಈ ಬಟ್ಟೆಗಳೆಲ್ಲ ಸಿಕ್ಕು. ಇದೆಲ್ಲ ಬಟ್ಟೆ ಏನು ಸ್ಟಿಚ್ ಮಾಡಿಕೊಡು ಅಂತ ಹೇಳಿದಳ್ರ ಬಗ್ಗೆ. ಆಕೆ ಸ್ಟಿಚ್ ಮಾಡಿಕೊಡೋಕ್ಕಾಗಲಿಲ್ಲ, ಅಲ್ಲೇ ಉಳ್ಕೊತು. ಇನ್ನು ಆಕೆ ಬಂದಮೇಲೆ ಸ್ಟಿಚ್ ಮಾಡಂತೇಳಿ ಒಳಗೋದೈತಿಟ್ಟೆ. ಇನ್ನು ನೆನೆಸಿಟ್ಟು ಬಟ್ಟೆನ ಒಗಿಬೇಕಂತ ಮಾಡ್ಕೊಂಡಿದ್ದೆ. ಈಗ ನಾನು ಮಾಡಿರೋ ಕೆಲಸಕ್ಕೆ ನಾನು ಸುಸ್ತಾಗಿ ಹೋಯಿತು. ಬೇಡ ಇದು ಕೆಲಸ, ನನಗೆ ಏನು ಸಾಯಂಕಾಲ ಆದರೆ ಜ್ವರ ಬಂದುಬಿಡುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಅದಿಷ್ಟು ಬಟ್ಟೆನ ಮಿಷಿನ್ಗೆ ಹಾಕ್ಬಿಟ್ಟೆ. ಯಾಕಂದರೆ ನಾನು ಜಾಸ್ತಿ ಕೆಲಸ ಮಾಡಿದ್ರೆ ಆಗಲ್ರಿ. ಒಂದೊಂದು ಸತಿ ಏನಾಗ್ಬಿಡ್ತೈತಿ, ಮಾಡ್ತೀನಿ, ಡೈಲಿ ಕೆಲಸ ಮಾಡ್ತೀನಿ. ಆದ್ರೆ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಜ್ವರ ಬರೋದು, ಮೈಕೈ ಎಲ್ಲ ಬ್ಯಾನೆ ಆಗೋದು, ಏನೋ ಒಂದೊಂಥರ ಆಗ್ಬಿಡ್ತೈತಿ. ಮತ್ತು ಅಡುಗೆ ಮಾಡೋಕ್ಕಾಗಲ್ಲ. ಆಮೇಲೆ ಅಡುಗೆ ಮಾಡಿಲ್ಲ ಅಂದ್ರೆ ಮನೆಯವರೆಲ್ಲ ಉಪವಾಸ ಇರ್ತಾರೆ ಅಷ್ಟೇ. ಹಾಗಾಗಿ ಅದನ್ನು ಆಗಬೇಕು, ಇದನ್ನು ಆಗಬೇಕಂದ್ರೆ ಸ್ವಲ್ಪ ನಮ್ಮದು ಹೆಲ್ತ್ ನೋಡ್ಕೋಬೇಕಾಗ್ತದೆ. ನಾವು ಯಾವ ಪರಿಸ್ಥಿತಿಗೆ ಇರ್ತೀವಿ ಅದ್ರ ತಕ್ಕಂಗೆ ನಾವು ಕೆಲಸಗಳನ್ನ ಮಾಡ್ಕೋಬೇಕು. ಮುಂಚೆ ಆದರೆ ಇವು ಕೆಲಸಗಳೆಲ್ಲ ಊರ ಕಣ್ಣಲ್ಲಿ ಮಣ್ಣು ಇರ್ತಿತ್ತಲ್ರಿ, ಆ ರೇಂಜಿಗೆ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತಿದ್ದೆ. ಆದರೆ ಈ ಕೆಲಸಗಳನ್ನ ಇವಾಗ ಬೆಟ್ಟದ ಥರ ನನಗೆ ಬಂದು ಕೂತಂಗೆ ಆಗ್ಬಿಡ್ತೈತಿ ಈ ಕೆಲಸಗಳನ್ನ ಮಾಡ್ಕೋಬೇಕಾದ್ರೆ. ಯಾಕಂದ್ರೆ ಬೆಟ್ಟನೇ ಕಿತ್ತಿ ಸೈಡಿಗೆ ಇಟ್ಟಂಗೆ ಆಗಿರ್ತೈತಿ ನನಗೆ ಇಷ್ಟು ಕೆಲಸ ಮುಗಿಸ್ಕೊಳ್ಳೋದ್ರಾಗ. ಇದನ್ನೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನು ಭಾಳ ದಿನ ಇದು ಎಲ್ಲ ವೇಸ್ಟ್ಗಳನ್ನೆಲ್ಲ ತೆಗ್ದಲ್ರಿ, ಬಟ್ಟೆ ಎಲ್ಲ ಮಡಚಿಟ್ನೆಲ್ಲ. 1-2 ಟಾಪ್ಗಳು ಸಿಕ್ಕು, ವೇಸ್ಟ್ ಟಾಪು. ಅದನ್ನೆಲ್ಲ ಇನ್ನು ಅಲ್ಲಿ ಇಟ್ಬಿಟ್ರೆ ಹಂಗೆ ಉಳ್ಕೊಂಡ್ಬಿಡ್ತದೆ. ತೆಲುಗುಂಬಿ ಕವರ್ ಬೇರೆ ಇಲ್ಲ. ಇನ್ನು ಅದನ್ನಾದರೂ ಹೊಲ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಟ್ಟೆ, ಟಾಪ್ನ ಕಟ್ ಮಾಡಿಬಿಟ್ಟೆ. ತಲೆ ಎಗರಿಸಿ ಸೈಡೆಲ್ಲ ಕಟಿಂಗ್ ಮಾಡ್ಕೊತಾ ಇದ್ದಾನೆ. ಅದನ್ನೇ ತೆಲುಗುಂಬಿ ಇಟ್ಬಿಟ್ಟೆ ಅಲ್ಲೇ. ಏನು ಅಳತೆ ತೊಗೊಳೋದು ಬೇಡ, ಏನಿಲ್ಲ, ಡೈರೆಕ್ಟಾಗಿ ತೆಲುಗುಂಬಿ ಅಂದರೆ ತಲೆದಿಂಬಲ್ಲಿ ಇಟ್ಬಿಟ್ಟು ಡೈರೆಕ್ಟಾಗಿ ಕಟಿಂಗ್ ಮಾಡ್ಕೊಂಬಿಡೋಣ ಆಮೇಲೆ. ಹಾಗೆ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಇದೇ ರೀತಿ ಏನಿಲ್ಲ, ಈ ವೇಸ್ಟ್ ಟಾಪ್ ಆಗಲಿ, ನೈಟಿ ಆಗಲಿ ಏನಾದರೂ ಉಳ್ಕೊಂಡ್ಬಿಟ್ಟಿದ್ರೆ ಮನ್ಯಾಗ, ಜೀನ್ಸ್ ಪ್ಯಾಂಟ್ಗಳು ಈ ಥರ ತಲೆದಿಂಬು ಮಾಡ್ಕೋಬೋದು. ಅಥವಾ ತಲೆದಿಂಬು ಕವರ್ಗಳು ಕೂಡ ಮಾಡ್ಕೋಬೋದು. ಈ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಉಳ್ಕೊಂಡ್ಬಿಟ್ರೆ ಅದನ್ನೇ ತಲೆದಿಂಬು ಕೂಡ ಮಾಡ್ಕೋಬೋದು. ಸಣ್ಣ ಸಣ್ಣ ಮಕ್ಕಳು ಬಟ್ಟೆ, ಟೀ ಶರ್ಟ್ ಅದು ಇದು ಉಳ್ಕೊಂಡಿರ್ತೈತಿ. ಇನ್ನು ಅದು ದುಡ್ಡು ಕೊಟ್ಟಿಗೆಸಂದ್ರೆ ಆನ್ಲೈನಿಂದ ಬುಕ್ ಮಾಡ್ದೆ ಅಥವಾ ಅಂಗಡಿಗಳಲ್ಲಿ ಹೋಗಿ ಕೊಂಡ್ಕೊಂಡು ಬಂದ ಅದೇ ಥರನೇ ತಲೆದಿಂಬು ಅದೇನು ಬೇರೆ ಇರಲ್ಲ. ಅಂದ್ರೆ ತಲೆದಿಂಬು ನಮ್ಮ ಕಡೆ ತಲೆದಿಂಬು ಒಂದು ಅದೇ ರೂಢಿಯಾಗಿಬಿಡ್ತೈತಿ. ಅದೇ ತಲೆದಿಂಬು ಇರ್ತೈತಿ, ಇನ್ನೇನು ಬೇರೆ ಇರ್ತೈತೆ. ಹಂಗಾಗ್ಬಿಟ್ಟು ಮನೇಲಿರೋ ವೇಸ್ಟ್ ಬಟ್ಟೆಗಳನ್ನೆಲ್ಲ ನೀಟಾಗಿ ಎಲ್ಲ ಹೊಲಿಗೆಗಳೆಲ್ಲ ಬಿಚ್ಕೊಂಡು ಗಂಟು ಇರುತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಸಾಫ್ಟ್ ಮಾಡಿಕೊಂಡು ಒಂದು ಕವರ್ನ ಹೊಲ್ಕೊಂಬಿಟ್ಟು ಅದ್ರಲ್ಲಿ ತುಂಬಿಟ್ಟು ಮೇಲೆ ಇನ್ನೊಂದು ಕವರ್ ಹೊಲಿದ್ರೆ ಮುಗಿದೋಯ್ತು. ತಲೆದಿಂಬು ನಮಗೆ ಆರಾಮಾಗಿ ರೆಡಿ ಆಗ್ತೈತಿ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಇವತ್ತು ಯಾಕೋ ಗೊತ್ತಿಲ್ಲ, ಬಿಸಿಲಂತೂ ಇಲ್ಲ, ಆದ್ರೆ ನೀರಂತೂ ಸಿಕ್ಕಾಪಟ್ಟೆ ಕುಡ್ಸಕತ್ತಿತ್ತು. ನನಗೆ ಗೊತ್ತಿಲ್ಲ. ಆಲ್ರೆಡಿ ಈಗ ನಾನು ಒಂದು 2-3 ತಾಸ್ನಾಗ ಏನದ ಒಂದು 3 ಬಾಟಲ್ ಖಾಲಿ ಮಾಡಿದ್ದೀನಿ ನೀರು. ಡೈಲಿ ಇಷ್ಟು ನೀರು ಕುಡಿಯಲ್ಲ, ಇವತ್ತೇ ಜಾಸ್ತಿ ನೀರು ಕುಡಿಯಾಕತ್ತಿತ್ತು. ನೀರು ಕುಡಿದಷ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಷ್ಟೇ ಮೆಡಿಸಿನ್ ಮಾಡಿ ಇದು ಮಾಡಿರಿ, ಆದರೆ ನೀರು ಕುಡಿಯೋದ್ರಿಂದ ತುಂಬಾ ಆರೋಗ್ಯ ಒಳ್ಳೆಯದಾಗಿರ್ತೈತೆ. ಹಾಗಾಗ್ಬಿಟ್ಟು ಆದರೆ ಇಷ್ಟು ದಿನ ಕಡಿಮೆ ಕುಡಿತಿದ್ದೆ, ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ನೀರು ಕುಡಿಯತ್ತೆ. ಹಾಗೆ ಮುಂಜಾನೆ ಏನೂ ತಿಂದಿಲ್ಲ, ಸ್ವಲ್ಪ ಬ್ರೆಡ್ ತಿಂದಿದ್ದೇನೇನೋ, ಬಿಸ್ಕೆಟ್ ಏನೋ ತಿಂದೆ. ಇನ್ನೂ ನಾಷ್ಟ ಏನು ಮಾಡ್ಕೊಂಡಿಲ್ಲ. ಆದ್ರೂ ಗೊತ್ತಿಲ್ಲ ಯಾಕೋ ಇಷ್ಟೊಂದು ನೀರು ಕುಡ್ಸಕತ್ತದ. ಇಷ್ಟೆಲ್ಲ ಆದಮೇಲೆ ನೋಡಿರಿ, ಇದನ್ನು ಪೂರ್ತಿ ಸ್ಟಿಚಿಂಗ್ ಮಾಡ್ಕೊಳತ್ತೀನಿ. ಈಗ 2 ಸೈಡ್ ಹೊಲ್ಕೊಂಡಿದ್ದೀನಿ. ಇನ್ನು ಹಿಂದ್ಗಡೆ ಸ್ವಲ್ಪ ಹೊಲ್ಕೊತಾ ಇದ್ದೀನಿ. ಇದು ಅಂಬ್ರೆಲಾ ಟಾಪ್ ಇರೋದ್ರಿಂದ ಏನಾಗ್ಬಿಟ್ಟೈತೆ, ಸ್ವಲ್ಪ ನೀರಿಗೆ ಬರ್ತೈತಿ. ಈ ನೀರಿಗೆ ಬಂದಾಗ ಒಂಥರ ತಲೆದಿಂಬಿ ಹಾಕಿದಾಗ ಹೆಂಗೆ ಕಾಣಿಸ್ತೈತೆ ಅಂತ ನೀವೇ ನೋಡಕತ್ರಿ ಸದ. ಇದನ್ನೆಲ್ಲ ಪೂರ್ತಿ ಕಟ್ ಮಾಡಿ ತಲೆದಿಂಬು ಕವರ್ನ ಒಂದು ರೆಡಿ ಮಾಡ್ಕೊಂಡೆ. ಇನ್ನೊಂದು ರೆಡಿ ಮಾಡೋಕ್ಕಿದೆ, ಅದನ್ನು ನಿಮಗೆ ತೋರಿಸ್ತೀನಿ ಎಷ್ಟು ಮಸ್ತಾಗಿ ಬಂದದ ಅಂತ ಹೇಳ್ಬಿಟ್ಟು. ಈ ಥರ ಏನಾದರೂ ಡಿಸೈನ್ ಟಾಪ್ಗಳು ಅಥವಾ
ನಿಮಗೆ ಈ ಥರ ಹೂಗಳು ಇದ್ದಿದ್ದು ಟಾಪ್ಗಳಿದ್ರೆ ನೈಟಿಗಳಿದ್ರೆ ಸುಮ್ಮನೆ ವೇಸ್ಟ್ ಮಾಡಬೇಡ್ರಿ, ಬಿಸಾಕ್ಬಿಟ್ರಿ ಅಥವಾ ಎಲ್ಲಾದ್ರೂ ಒಯ್ದು ಬಿಸಾಕ್ಬಿಡ್ತೀರಿ, ಇಲ್ಲ ಕಟ್ ಮಾಡಿ ಹೆಂಗೆಂಗೋ ಮಾಡಿಬಿಟ್ಟು ಹಾಳು ಮಾಡಿಬಿಡ್ತೀರಿ. ಹಂಗೆಲ್ಲ ಮಾಡೋಕೆ ಹೋಗ್ಬಿಟ್ರಿ. ಈ ಥರ ಚೆಂದಾಗಿ ಡಿಸೈನ್ಗಳು ಹರಿಲಾರ್ದ ಬಟ್ಟೆಗಳಿತ್ತಂದ್ರೆ ಬಾಳಿಕೆ ಬರೋ ಥರ ಇತ್ತಂದ್ರೆ ಈ ಥರ ನೀವೇನಾದ್ರು ತೆಲ್ದಿಂಬು ಕವರ್ ಮಾಡ್ಕೊಂಡು ಹಿಂಗೆ ಹಾಕೊಂಡ್ಬಿಟ್ರೆ ಸಾಕು ನೋಡ್ರಿ, ಮಸ್ತಾಗಿ ತೆಲುಗು ಕವರ್ನ ರೆಡಿ ಆಗ್ತದೆ. ಡಿಸೈನ್ ಕೂಡ ಮಸ್ತ್ ಐತಿ, ಕಲರ್ ಕೂಡ ಮಸ್ತ್ ಐತಿ. ಆದ್ರೆ ವೈಟ್ ಇರೋದನ್ನು ಸ್ವಲ್ಪ ಹೊಲಸು ಕಾಣಿಸ್ತಂತ ಅನಿಸ್ತದ. ಸುಮ್ಮನೆ ಎಮರ್ಜೆನ್ಸಿ ಹೆಂಗಂದ್ರೆ ಗೊತ್ತನ್ರಿ, ಈ ವೈಟ್ ಕಲರ್ ತೆಲ್ದಿಂಬುಗಳೆಲ್ಲ ನಾವು ಯಾವಾಗ ಬೇಕಾವಾಗ ಯೂಸ್ ಮಾಡಬಾರ್ದು. ಯಾರಾದ್ರೂ ನೆಂಟರು ಬಂದಾಗ ಯೂಸ್ ಮಾಡಬೇಕು. ಒಂದು ದಿವಸಕ್ಕೆ 2 ದಿವಸಕ್ಕೆ ಯೂಸ್ ಮಾಡಿದ್ರೆ ಎಲ್ಲ ಹೊಲಸಾಗಲ್ಲ. ಇನ್ನು ನಾವು ಡೈಲಿ ಹಾಕಿ ರುಬ್ಬುತ್ತೀವಿ ಅಂದ್ರೆ ಇನ್ನು ಹೊಲಸಾಗೋದಷ್ಟೇ ಅಲ್ಲ, ಕಿತ್ಕೊಂಡು ಹರ್ಕೊಂಡು ಊರು ಬಾಗ್ಲಾಗಿ ಬರ್ತೈತಿ. ಹಂಗಾಗ್ಬಿಟ್ಟು ನೀವೇನು ಮಾಡ್ಬೇಕಂದ್ರೆ ಯಾರಾದ್ರೂ ನೆಂಟರು ಬಂದಾಗ ಈ ಥರ ಡಿಸೈನ್ ಆಗಿರೋದು, ಬೆಳ್ಗೆ ಆಗಿರೋದು, ಒಂಥರ ಚೆಂದ ಕಾಣಿಸೋದು ಏನು ಮಾಡ್ಬೇಕಂದ್ರೆ ನೆಂಟರು ಬಂದಾಗ ಕೊಟ್ಟರೆ ಅವ್ರಿಗೂ ಚೆಂದ ಅನಿಸ್ತೈತಿ, ಖುಷಿ ಅನಿಸ್ತೈತಿ, ನಮಗೂ ಕೂಡ ಒಳ್ಳೆ ಮರ್ಯಾದೆ ಸಿಗ್ತೈತಿ. ಹಂಗಾಗ್ಬಿಟ್ಟು ಈ ರೀತಿ ಮಾಡ್ಕೋಬೇಕು. ನಾನು ಹಂಗೆ ಎಡೆ ಮಾಡ್ಕೊಂಡು ಹೊಲ್ದಿಟ್ಟಿದ್ದೀನಿ. ಅದೊಂದು ತೆಲುಗು ಮಂತು ರೆಡಿ ಇತ್ತು ಸಖತ್ತಾಗಿ. ಇನ್ನೊಂದು ತೆಲುಗು ಕವರ್ಗೆ ರೆಡಿ ಮಾಡ್ಕೊತಿದ್ದೀನಿ. ಯಾಕಂದರೆ ಇನ್ನೊಂದು ಟಾಪ್ ಇತ್ತು ರೀ, ಅದು ಅಂಬ್ರೆಲ್ಲ ಟಾಪ್ ಆಗಿತ್ತು. ಇದು ಸ್ಟ್ರೈಟ್ ಟಾಪ್ ಇದೆ, ಕಟ್ ಟಾಪ್ ಅಂತ ಬರುತ್ತಲ್ಲ ಅದು ಐತಿ. ಅದಕ್ಕಾಗ್ಬಿಟ್ಟು ಏನು ಮಾಡಿದೆ, ಅದನ್ನು ಕೂಡ ಹೊಲಿದೆ. ಇದು ಮಸ್ತಾಗಿ ಒಂದು ಪಂಜಿರೋದು ತೆಲ್ದಿಂಬು ಐತ್ರಿ. ಈ ಪಂಜಿರೋದು ತೆಲ್ದಿಂಬು ಎತ್ತಿಟ್ಬಿಟ್ಟಿದ್ದೀವಿ ನಾವು. ಯಾಕಂದ್ರೆ ಯಾವಾಗಾದ್ರೂ ರೆಡಿ ಮಾಡ್ಕೊಳ್ಳೋಣ ಅಂಕ ಏನೂ ಇಲ್ಲ ಕವರ್ಗಳಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ವಿ. ಅದನ್ನು ಈಗ ಯೂಸ್ ಆಯಿತು ನೋಡ್ರಿ. ಆ ತೆಲ್ದಿಂಬು ಮತ್ತು ಈ ಬಟ್ಟೆ ಕವರ್ ಎರಡೂ ಟಾಪು ಎರಡೂ ಕ್ಲಿಯರ್ ಆಯಿತು. ಈಗ ನೋಡ್ರಿ ತೆಲ್ದಿಂಬು ಕೂಡ ಎಲ್ಲನೂ ಕ್ಲಿಯರ್ ಆಗೋಯ್ತು. ಎಷ್ಟು ಚಂದ ಡಿಸೈನಾಗಿ ಬಂದಿತ್ತಲ್ಲ, ಸಖತ್ ಖುಷಿ ಆಯಿತು ನನಗಂದ್ರೆ. ಬಟ್ಟೆನೂ ವೇಸ್ಟ್ ಆಗಲಿಲ್ಲ, ತೆಲ್ದಿಂಬು ನೋಡೋಕಂದ್ರೆ ಭಾಳ ಚಂದಿತ್ತು. ಇನ್ನು ಶೇಂಗಾ ಹೊಡಿಬೇಕಾಗಿದ್ರೆ ಶೇಂಗದ ಕಾಳು ಖಾಲಿಯಾಗಿದ್ದು ಶೇಂಗದ ಹಿಂಡಿ ಕುಟ್ಕೋಬೇಕು, ಅಥವಾ ಇಲ್ಲ ಅಂತಂದ್ರೆ ಶೇಂಗದ ಕಾಳು ಪಲ್ಯಕ್ಕೆ, ಚಿತ್ರಾನ್ನಕ್ಕೆ, ಈ ಅವಲಕ್ಕಿಗಂತೂ ಬೇಕೇ ಬೇಕು. ನಾನು ಮೇಲೆ ಊಟ ಕೊಡೋದ್ರಿಂದ ಅವರಿಗೆ ಡೈಲಿ ಚಿತ್ರಾನ್ನ ಅದು ಇದನ್ನೇ ಮಾಡಬೇಕಾಗ್ತದ. ಅವ್ರು ಅನ್ನ ಸಾಂಬಾರು ಕೂಡ ಜಾಸ್ತಿ ತಿನ್ನಲ್ಲ. ಹಾಗಾಗ್ಬಿಟ್ಟು ಅದಕ್ಕಂತೂ ಶೇಂಗದ ಕಾಳು ಹಾಕ್ರಿ ಅಕ್ಕ, ನನಗೆ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ, ಡೈಲಿ ಚಿತ್ರಾನ್ನ ಆಗಲಿ ಇನ್ನೊಂದು ಮಾಡಿದಾಗ, ರೈಸ್ಗಳನ್ನ ಒಗ್ಗರಣೆ ಮಾಡಿದಾಗ ಒಂದಿಷ್ಟು ಶೇಂಗದ ಕಾಳು ಹಾಕ್ತೀನಿ. ಹಾಗಾಗಿ ಶೇಂಗದ ಕಾಳು ಜಾಸ್ತಿ ಖರ್ಚು ಆಗ್ಲಕತ್ತವು. ಅದಕ್ಕೂ ನಮ್ಮ ಅಣ್ಣ ಊರಿಂದ ತೊಗೊಂಬಂದು ಕೊಟ್ಟಿದ್ದಕ್ಕೂ ಭಾರಿ ಖುಷಿ ಆಯಿತು. ಯಾಕಂದ್ರೆ ಭಾಳ ಹೆಲ್ಪ್ ಆಯ್ತು ರೀ. ಈ ಶೇಂಗದ ಕಾಳನ್ನ ಹೋಗಿ ತರಬೇಕಂದ್ರೆ ಸಿಕ್ಕಾಪಟ್ಟೆ ರೇಟ್ ಐತಿ. ಈಗ ಶೇಂಗದ ರೇಟ್ ಇಲ್ಲಂತೂ 200 ರೂಪಾಯಿ ಕೆಜಿ ಐತಿ. ನಿಮ್ಮ ಕಡೆ ಹೆಂಗೈತೆ ಅಂತ ಗೊತ್ತಿಲ್ಲ. ಇವತ್ತಿನ ವಿಡಿಯೋ ನೀವು ನೋಡಿದ್ರಲ್ಲ ಹಿಂಗೈತಿ. ಇನ್ನು ನನಗೆ ಕೊಟ್ಟಿರೋ ಬಹುಮಾನ ಗಿಫ್ಟ್ ಏನಂತ ನೋಡಿ. ಈಗ ಕೆಲಸ ಎಲ್ಲ ಮುಗೀತು ನೋಡ್ರಿ. ಸ್ವಲ್ಪ ಹೊಟ್ಟಿ ಒಂದು ಸ್ವಲ್ಪ ಐತಿ, ಇದನ್ನು ತೆಗಿಬೇಕು. ಸ್ವಲ್ಪ ಕುಂದಿರ್ತೀನಿ, ಆಮೇಲೆ ತೆಗಿತೀನಿ. ಸ್ವಲ್ಪ ಜಾಸ್ತಿ ಕೆಲಸ ಈಗ ಕೂತೀನಿ ಮಾಡಿದೆಲ್ಲ ಅಡಿಗೆ ಅನ್ನ ಒಂದು ಕೆಲಸ ಅಂತಲೇ ಕೂತೀನಿ. ಅದು ಶೇಂಗಾ ಹೊಡೆದಿನಿ, ಬಟ್ಟೆ ಹೊಡೆದಕ್ಕೆ ಮನೆ ಕೆಲಸ ಮಾಡಿ ಮಾಡಿ ಮುಂಜಾನೆ ಕೆಲಸನಾಗ ಖಾಲಿ ಕೂತೀನಿ. ಇನ್ನೇ ಈಗ ಜರ ಕೂತೀನಿ. ಈಗ ತನಕ ಕೆಲಸ ಮಾಡೋಕೆ ನೋಡಿಲ್ಲ, ಬಂದು ಈಗ ಜರ ಖಾಲಿ ಬಂದು ನೋಡ್ತಾರೆ. ಬೆಳಗ್ಗೆ ನಮ್ಮ ಮನೆಯವ್ರೆ ಮುಂಜಾನೆ ಕೆಲಸ ಮಾಡೋದು ಇಲ್ಲಿ ಮನೆ ಕೊಡ್ತೀನಿ ಸದ್ಯ ನೋಡಿ. ಮುಂಜಾನೆ ಹಿಡಿದು ಇಷ್ಟೆಲ್ಲ ಕೆಲಸ ಮಾಡಿ ಎಲ್ಲ ಮಾಡಿ ಏನು ಮಾಡಿ ಅಂತ ಕೇಳ್ಬೇಕು. ಇದೇನು ಕೊಡೋಂಥ ಗಿಫ್ಟ್ಗಳು ಎಷ್ಟೇ ಕೆಲಸ ಮಾಡಿದ್ವಿ, ಮಾಡಿರಲ್ಲ ಸರಿ 5 ನಿಮಿಷ ಲೇಟ್ ಆಯ್ತಾ ಮಾಡ್ತೀವಿ. ಬಾಯಿ ನೋಡಿಲ್ಲ, ಯಾವಾಗ ಒಂದು ದಿವಸ ಲೇಟ್ ಆಗಿರ್ತದೆ ಅಷ್ಟೇ. ಆ ಟೈಮಿಗೆ ಅವ್ರು ಬಂದು ಕೇಳಿರ್ತಾರೆ, ಡೈಲಿ ಕೇಳೋದಿಲ್ಲ. ಇಂಥ ನಮಗೆ ಟೈಮ್ಗಳು ಇದೇ ನಮ್ಗೆ ಕೊಡೋಂಥ ಗಿಫ್ಟ್ಗಳು ಇವೆಲ್ಲ. ಇದೇ ನನಗೆ ಸಿಕ್ಕಿರೋ ಬಹುಮಾನ. ಇದೆ ನೋಡಿದ್ರಲ್ಲ ಎಷ್ಟು ಬೇಸರ ಆಗಿತ್ತು ನಮ್ಮೊಂದು ಬಾಯಿ.